ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಶವಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ತಲೆದಂಡವಾಗಿದೆ. ಇನ್ಸ್ಪೆಕ್ಟರ್ ಎಸ್ಕೆ ಹಟ್ಟಿ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೇಶವಾಪುರ ಠಾಣೆಯಿಂದ ಕಮಿಷನರ್ ಕಚೇರಿಗೆ ವರ್ಗಾವಣೆ ಮಾಡಲಾಗಿದ್ದು, ಗಂಟಿಕೇರಿ ಠಾಣೆ ಇನ್ಸ್ಪೆಕ್ಟರ್ ಜಾಧವ್ಗೆ ಕೇಶವಾಪುರ ಠಾಣೆ ಹೆಚ್ಚುವರಿ ಪ್ರಭಾರಿಯನ್ನ ನೀಡಲಾಗಿದ್ದು, ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಪ್ರಕರಣದ ತನಿಖೆ ನಡೆಸಲು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದ್ದು, ಸೆನ್ ಠಾಣೆ ವಿಭಾಗದ ಎಸಿಪಿ ಶಿವರಾಜ್ ಕಟಕಬಾವಿ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಹುಬ್ಬಳ್ಳಿಯಲ್ಲಿ ಮಹಿಳೆ ವಿವಸ್ತ್ರಗೊಳಿಸಿದ ಪ್ರಕರಣ ಸಾಕಷ್ಟು ಸದ್ದು ಮಾಡಿದ್ದು, ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಶವಾಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ತಲೆದಂಡವಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುನಿಲ್, ಕೇಶವಾಪುರ ಠಾಣೆ ಇನ್ಸ್ಪೆಕ್ಟರ್ ಅಮಾನತು ಮಾಡಲಾಗಿದೆ. ಆದೇಶದಲ್ಲಿ ಏನೆಲ್ಲ ಹೊರಡಿಸಲಾಗಿದೆ? ಕಾವ್ಯ, ನಿಜಕ್ಕೂ ಕೂಡ ಪೊಲೀಸ್ ಇಲಾಖೆಯ ಈ ಒಂದು ನಿರ್ಧಾರ ತಡವಾಯ್ತು ಅಂತ ಅನುಮಾನ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಈ ಒಂದು ಚರ್ಚೆ ಆಗಿತ್ತು, ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಅದರ ಜೊತೆಗೆ ಮಾಧ್ಯಮಗಳು ಕೂಡ ಇದನ್ನ ಪ್ರಶ್ನೆ ಮಾಡಿದ್ವು, ಪೊಲೀಸರ ಮೇಲೆ ಕ್ರಮ ಯಾಕಿಲ್ಲ ಅಂತ. ಈಗ ಕಮಿಷನರ್ ಒಂದು ಠಾಣೆ ಇನ್ಸ್ಪೆಕ್ಟರ್ ಹಟ್ಟಿ ಅವರನ್ನ ತಮ್ಮ ಕಚೇರಿಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿಗೆ ಹೆಚ್ಚುವರಿ ಪ್ರಭಾವವನ್ನ ಹಾಕಿರುವಂತದ್ದು. ಇಲ್ಲಿಗೆ ಒಂದು ಸ್ಪಷ್ಟವಾಗ್ತಾ ಇದೆ, ಪೊಲೀಸರು ಮಾಡಿದಂತ ತಪ್ಪು ಈಗ ಗಮನಕ್ಕೆ ಬರ್ತಾ ಇರುವಂತದ್ದು. ಮತ್ತೊಂದು, ಇದರ ಒಟ್ಟಾರೆ ಸಮಗ್ರವಾಗಿ ಇಲ್ಲಿ ಪೊಲೀಸರು ತಪ್ಪು ಮಾಡಿದಾರ ಅಥವಾ ಆಕೆಯೇ ಬಟ್ಟೆ ಬಿಚ್ಚಿಕೊಂಡಿದ್ದಾಳ ಅಥವಾ ಆ ಸಮಯದಲ್ಲಿ ಏನ್ ನಡೀತು, ಈ ಎಲ್ಲದರ ಒಂದು ತನಿಖೆ ಮಾಡಲು ಸೆನ್ ವಿಭಾಗದ ಎಸಿಪಿ ಶಿವರಾಜ್ ಅವರಿಗೆ ಜವಾಬ್ದಾರಿ ನೀಡಿ ವಿಶೇಷ ತಂಡವನ್ನ ರಚನೆ ಮಾಡಿ ವರದಿ ತಯಾರು ಮಾಡುವಂತೆ ಸೂಚನೆ ನೀಡಿರುವಂತದ್ದು. ಇದನ್ನೇ ಜನತೆ ಆಗಿರ್ಬೋದು ಮತ್ತು ಮಾಧ್ಯಮಗಳು ಇದನ್ನೇ ಒತ್ತಿ ಹೇಳ್ತಾ ಇದ್ವು. ಸೊ ಹಾಗಾಗಿ ತಡವಾಗಿ ಎಚ್ಚರಿಕೊಂಡಂತ ಪೊಲೀಸ್ ಇಲಾಖೆ ಈ ಕ್ರಮಕ್ಕೆ ಮುಂದಾಗಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಸುನಿಲ್, ಡೀಟೇಲ್ಸ್ಗಾಗಿ.